50 ಲಕ್ಷ ಜನ ಕಾಯ್ತಾ ಇರುವಂತಹ ಆ ಮಕರ ಜ್ಯೋತಿ ನಿಜವಾಗ್ಲೂ ಪವಾಡನ ಅಥವಾ ಮನುಷ್ಯರೇ ಹಚ್ಚೋ ಬೆಂಕಿನ? ಲೆಟ್ಸ್ ಬಿ ಆನೆಸ್ಟ್, ಕೇರಳ ಸರ್ಕಾರ ಮತ್ತು ದೇವಸಂ ಬೋರ್ಡ್ ಈಗಾಗಲೇ ಒಪ್ಕೊಂಡಿದೆ ಮಕರ ಜ್ಯೋತಿ ಅನ್ನೋದು ಮಾನವ ನಿರ್ಮಿತ ಅಂತ. ಹಿಂದೆ ಆದಿವಾಸಿಗಳು ಬೆಟ್ಟದ ಮೇಲೆ ದೀಪ ಹಚ್ಚಿ ಸಂಕ್ರಾಂತಿಯನ್ನ ಆಚರಿಸ್ತಾ ಇದ್ರು. ಈಗ್ಲೂ ಅರಣ್ಯ ಇಲಾಖೆ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಕರ್ಪೂರವನ್ನ ಹಾಕಿ ದೀಪ ಹಚ್ತಾರೆ. ಹಾಗಾದ್ರೆ ಅಲ್ಲಿ ಸೇರೋ ಕೋಟಿ ಕೋಟಿ ಭಕ್ತರು ದಡ್ರ? ಅವರಿಗೆ ಈ ಸತ್ಯ ಗೊತ್ತಿಲ್ವಾ? ಗೊತ್ತಿದ್ರು ಅಲ್ಲಿಗೆ ಯಾಕೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ನಿಮ್ಗೆ ಕೇಳಿಸ್ಬೋದು. ನಾನೊಂದು ಸಣ್ಣ ಸೈನ್ಸ್ ಹೇಳ್ತೀನಿ. ಆ ಸೈನ್ಸ್ ನ ಕೇಳಿದ್ಮೇಲೆ ನಿಮ್ಮ ಮೈ ರೋಮಾಂಚನ ಆಗುತ್ತೆ. ನೋಡಿ, ಇದನ್ನ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಥವಾ ಸಾಮೂಹಿಕ ಪ್ರಜ್ಞೆ ಅಂತಾರೆ. ದೀಪ ಹಚ್ಚೋದು ಮನುಷ್ಯರೇ ಆಗಿರ್ಬೋದು, ಆದ್ರೆ ಸರಿಯಾಗಿ ಆ ಮಕರ ನಕ್ಷತ್ರ ಬರೋ ಟೈಮಿಂಗ್ಗೆ ಆಕಾಶದಲ್ಲಿ ಯಾರೋ ಕೃಷ್ಣ ಪಕ್ಷಿ ಮತ್ತು ಒಂದೇ ಸಮಯಕ್ಕೆ ಲಕ್ಷಾಂತರ ಜನ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ್ತಾರಲ್ಲ, ಆಗ ಅಲ್ಲಿ ಕ್ರಿಯೇಟ್ ಆಗೋದು ಒಂದು ಮ್ಯಾಸಿವ್ ಎನರ್ಜಿ ಫೀಲ್ಡ್. ಕ್ವಾಂಟಮ್ ಫಿಸಿಕ್ಸ್ ಹೇಳೋ ಪ್ರಕಾರ ಯಾವಾಗ್ಲೂ ಲಕ್ಷಾಂತರ ಜನ ಒಂದೇ ಭಾವನೆಯಿಂದ ಒಂದೇ ಕಡೆ ಫೋಕಸ್ ಮಾಡ್ತಾರೋ ಅಲ್ಲಿನ ವೈಬ್ರೇಷನ್ ಲೆವೆಲ್ ಸಾಮಾನ್ಯ ಜಾಗಕ್ಕಿಂತ 100 ಪಟ್ಟು ಹೆಚ್ಚಿರುತ್ತೆ. ಭಕ್ತರು ಅಲ್ಲಿಗೆ ಹೋಗೋದು ಲೈಟ್ ನೋಡಕ್ ಮಾತ್ರ ಅಲ್ಲ, ಆ ಹೈ ವೋಲ್ಟೇಜ್ ಪಾಸಿಟಿವ್ ವೈಬ್ರೇಷನ್ ಅನ್ನ ಫೀಲ್ ಮಾಡಕ್ಕೆ. ಆದ್ರೆ ಆ ಎನರ್ಜಿ ತಡ್ಕೊಳಕ್ಕೆ ನಿಮ್ ಬಾಡಿ ರೆಡಿ ಇರಬೇಕು. ಅದಕ್ಕೆ ಆ 41 ದಿನಗಳ ವ್ರತ.